ಹಾಯ್ ನಮಸ್ತೆ ಎಲ್ಲರಿಗೂ. ದಯವಿಟ್ಟು ಇವತ್ತು ನಾನು ಒಂದು ಹೈ ಪ್ರೋಟೀನ್ ಇರುವಂಥ ತಾಲಿಪಟ್ಟು ಮಾಡುವುದು ನಿಮಗೆ ಹೇಳಿಕೊಡ್ತೀನಿ ಸಿಂಪಲ್ಲಾಗಿ. ನನ್ನ ಚಾನಲನ್ನು ಯಾರು ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನೋಡಿ, ಇದು ಸಿಂಪಲ್ ಆಗಿರ್ತದೆ, ಆಮೇಲೆ ತುಂಬ ಚೆನ್ನಾಗಿ ಬರ್ತದೆ. ಇದಕ್ಕೆ ಕಡಲೆ ಪುಡಿ ಮತ್ತು ಮೊಸರು ಆದರೆ ತುಂಬ ಬರ್ತದೆ. ನೋಡಿ, 1 ಕಪ್ಪು ನಾನು ಹೆಸರು ತೊಗೊಂಡಿದ್ದೀನಿ, ಆಮೇಲೆ 1 ಕಪ್ ಅಲಸಂದಿ ಕೂಡ ತೊಗೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿ ಬರ್ತದೆ. 1 ಕಪ್ಪು ಮಡಿಕೆ ನೋಡಿ, ಆಮೇಲೆ ಒಂದು ಸ್ವಲ್ಪ ಕಡಲೆಬೇಳೆ, ಹಾಫ್ ಗ್ಲಾಸಷ್ಟು ಕಡಲೆಬೇಳೆ. ಆಮೇಲೆ ಇದು ತುಂಬ ಒಳ್ಳೆ ಹೈ ಪ್ರೋಟೀನು, ಮಕ್ಕಳಿಗೆ ಮಾತ್ರ ತುಂಬ ಚೆನ್ನಾಗಿ ತಿನ್ನಿಸ್ಬೋದು. ಆಮೇಲೆ ಇನ್ನೊಂದು ಸಲ ಮಾಡಿಕೊಟ್ರೆ ನೀವು ಇನ್ನೊಂದು ಸಲ ಬೇಕು ಅಂತವೆ, ಆ ಥರ ತುಂಬ ಟೇಸ್ಟಿಯಾಗಿರುತ್ತದೆ. ಶೇಂಗಾ ಬೀಜ, ಆಮೇಲೆ ಸ್ವಲ್ಪ ಅಕ್ಕಿ ಹಾಕ್ಕೊಳ್ತಿದ್ದೀನಿ, ಆಮೇಲೆ ಸ್ವಲ್ಪ ಉದ್ದಿನಬೇಳೆ. ಇದನ್ನು ಏನು ಮಾಡಬೇಕಂದ್ರೆ, 2 ಸಲ ನೀರೊಳಗೆ ಹಾಕಿ ನೀಟಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ನೈಟೆಲ್ಲ ನೆನೆ ಹಾಕಕ್ಕೆ ಬಿಡಬೇಕು. ನೋಡಿ, ಮುಂಜಾನೆ ಎದ್ದ ತಕ್ಷಣ ನೋಡಿ ಎಷ್ಟು ನೀಟಾಗಿ ನೆಂದಿದೆ. ಇದನ್ನ ಏನು ಮಾಡಬೇಕಂದ್ರೆ, ನೀರು ಬಸ್ತು ಆಮೇಲೆ ಮತ್ತೆ ಇದಕ್ಕೆ 2 ಸಲ ನೀರು ಹಾಕಿ ಕ್ಲೀನ್ ಮಾಡಬೇಕು. 2 ಸಲ ನೀರು ಹಾಕಿ ಕ್ಲೀನ್ ಮಾಡಿದ್ದಾದಮೇಲೆ ನೋಡಿ, ಒಂದು ಸಪ್ರೇಟ್ ಬಾಯ್ಲಿಗೆ ಹಾಕ್ಕೊಳ್ತಾಯಿದ್ದೀನಿ ನಾನು. ತುಂಬ ರುಚಿಯಾಗಿ ಬರ್ತದೆ. ಆಮೇಲೆ ಇದು ಹೈ ಪ್ರೋಟೀನ್, ಮಕ್ಕಳಿಗೆ ಮಾತ್ರ ತುಂಬ ಒಳ್ಳೆಯದು. ಯಾರು ಮಕ್ಕಳೆಲ್ಲ ಅಕ್ಕಡಿ ಕಾಳು ತಿನ್ನಲ್ಲೋ, ಈ ಥರ ಮಾಡಿ ವಾರದಾಗ ಒಂದು 3-4 ಟೈಮ್ಸ್ ಮಾಡಿಕೊಟ್ರೆ ಒಳ್ಳೆ ಹೆಲ್ತಿಗೆ ಭಾಳ ತುಂಬ ಒಳ್ಳೆಯದು. ಇದು ತುಂಬ ಚೆನ್ನಾಗಿದೆ. ನೋಡಿ, ಈ ಥರ ಎಲ್ಲ ನೀಟಾಗಿ ನೀರು ವಾಶ್ ಮಾಡಿ ತೊಳ್ಕೊಬೇಕು. ತೊಳ್ಕೊಂಡಾದ್ಮೇಲೆ ಇದನ್ನ ಏನು ಮಾಡಬೇಕಂದ್ರೆ ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಅತಿ ನೀರನ್ನು ಆಗ್ಬಾರ್ದು, ಅತಿ ಗಟ್ಟಿನೂ ಆಗ್ಬಾರ್ದು, ಮೀಡಿಯಮ್ ಆಗಿ ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಮಿಕ್ಸಿ ಜಾರಿಗೆ ಹಾಕ್ಕೊಂಡಾದ್ಮೇಲೆ ನೋಡಿ ಈ ಥರ ಆಗುತ್ತೆ. ಇದಕ್ಕೆ ಒಂದು ಸಣ್ಣದು ಬಾಯ್ಲಷ್ಟು ಇದಕ್ಕೆ ನಾನು ಬಾಂಬೆ ರವೆ ಹಾಕ್ತಾಯಿದ್ದೀನಿ, ಆಮೇಲೆ ಸ್ವಲ್ಪ ಗೋಧಿ ಹಿಟ್ಟು, ಆಮೇಲೆ ಸ್ವಲ್ಪ ಕಲ್ಲರ್ ಬರಲಂತ ಅರಿಶಿನ ಪುಡಿ ಆ್ಯಡ್ ಮಾಡ್ತೀನಿ, ಆಮೇಲೆ ರುಚಿ ತಕ್ಕಂತೆ ಉಪ್ಪು ಕೂಡ ಹಾಕ್ತಾಯಿದ್ದೀನಿ. ಹಾಕಿದ ಮೇಲೆ ಇದಕ್ಕೆ ಸ್ವಲ್ಪ ಧನಿಯಾ ಪೌಡ್ರ್, ಆಮೇಲೆ ಸ್ವಲ್ಪ ಕರಿಬೇವು, 1-2 ಸಣ್ಣಗೆ ಹೆಚ್ಚಿದಂಥ ಮೆಣಸಿನ್ಕಾಯಿ ಹಾಕಿ ನೀಟಾಗಿ ಕಲಿಸ್ಕೋಬೇಕು. ಕಲಿಸಿ ಆದಮೇಲೆ ಒಂದು 10-15 ನಿಮಿಷ ಬಿಡಬೇಕು. ಬಿಟ್ಟಾದಮೇಲೆ ನೋಡಿ ಎಷ್ಟು ತುಂಬ ಚೆನ್ನಾಗಿ ಬಂದಿದೆ. ಈಗ ಮಾಡೋದು ಬನ್ನಿ, ತುಂಬ ಈಸಿ ರೆಸಿಪಿ ಇದು. ನೋಡಿ, ನಮ್ಮ ಮನೆಯಲ್ಲಿ ಈ ಥರ ಕವರ್ ಇದೆ, ಈ ಕವರ್ ಒಳಗಡೆ ಕೈಲೇ ನಾನು ಮಾಡ್ಕೊಂಡಿದ್ದೀನಿ. ತುಂಬ ರುಚಿ ಬರ್ತದೆ. ದಯವಿಟ್ಟು ನೀವು ಒಂದ್ಸಲ ಮನೆ ಟ್ರೈ ಮಾಡಿ, ಹೇಗಾಗಿದೆ ಅಂತ ನನಗೆ ಕಮೆಂಟ್ಸ್ ಮಾಡಿ.